ನಮಸ್ಕಾರ ಕ್ರಿಕೆಟ್ ಪ್ರೇಮಿಗಳೇ, ನೀವಿದ್ದುದು ಆರ್‌ಸಿಬಿ ಆಮಿಯನ್ನು ಹೃದಯದಿಂದ ಬೆಂಬಲಿಸುವವರ ಜಗತ್ತಲ್ಲಿ. ಈ ವರ್ಷದ ಐಪಿಎಲ್ 2025 ಆವೃತ್ತಿಯಲ್ಲಿ ನಮ್ಮ ಆರ್‌ಸಿಬಿ ತುಳಿದಿರುವ ಹೆಜ್ಜೆ ಹೀಗೆ ಮುಂದುವರಿದರೆ ಈ ಬಾರಿ ಟ್ರೋಫಿ ನಮ್ಮದಾಗಬಹುದು ಅಂದ್ರೆ ತಪ್ಪಾಗಲ್ಲ. ಇದುವರೆಗೂ ಆರ್‌ಸಿಬಿ ಆಡುವ 6 ಪಂದ್ಯಗಳಲ್ಲಿ 4 ಗೆಲುವುಗಳ ಮೂಲಕ 8 ಅಂಕಗಳನ್ನು ಕಲೆಹಾಕಿದೆ. ಇನ್ನು ಬಾಕಿ ಇರುವ 8 ಪಂದ್ಯಗಳಲ್ಲಿ ಕನಿಷ್ಠ 4 ಅಥವಾ 5 ಗೆಲುವುಗಳಾದರೆ ಪ್ಲೇಆಫ್ ಬಹುತೇಕ ಖಚಿತ. ಬ್ಯಾಟಿಂಗ್ನಲ್ಲಿ ನಾಯಕ ರಜತ್ ಪಾಟಿದಾರ್ ಶ್ರೇಷ್ಠ ಪ್ರದರ್ಶನ ನೀಡುತ್ತಿದ್ದಾರೆ. ಬೌಲಿಂಗ್ ಲೈನಪ್ ಕೂಡ ಉತ್ತಮ ಸ್ಥಿತಿಯಲ್ಲಿ ಇದೆ. ಈ ಎರಡರ ಸಮತೋಲನ ಆರ್‌ಸಿಬಿಗೆ ಬಲವರ್ಧನೆ ಮಾಡುತ್ತಿದೆ. ಹೆಚ್ಚು ಗಮನ ಸೆಳೆಯೋದು ಅಂದ್ರೆ ಲಲಿತ್ ಮೋದಿ ಅವರ ಭವಿಷ್ಯ ನುಡಿಗಳು. ಈ ಬಾರಿ ಆರ್‌ಸಿಬಿಯೇ ಟ್ರೋಫಿ ಗೆಲ್ಲುತ್ತದೆ ಅಂದಿದ್ದಾರೆ. ಬೇರೆಯದೂ ಅಲ್ಲ, ಕೊಹ್ಲಿಯವರ ಟ್ರೋಫಿ ಹಿಡಿದ ಫೋಟೋವನ್ನೇ ಶೇರ್ ಮಾಡಿ ಅಭಿಮಾನಿಗಳ ಕಲ್ಪನೆಗೆ ಬಿರುಸು ನೀಡಿದ್ದಾರೆ. ಕೊಹ್ಲಿಯವರ ಕುರಿತಾಗಿ ಮೋದಿಯವರು, ಅವರ ಕೊಡುಗೆ ಅಪ್ರಮಿತ. 2008ರಲ್ಲಿ ಯುವ ಆಟಗಾರನಾಗಿದ್ದಾಗ ಅಂಡರ್-19 ವಿಶ್ವಕಪ್ ಗೆಲುವು, ನಂತರ ಟೀಂ ಇಂಡಿಯಾದ ನಾಯಕತ್ವ ಎಂದು ಭಾವನಾತ್ಮಕವಾಗಿ ಶ್ಲಾಘಿಸಿದ್ದಾರೆ. ಹೆಚ್ಚಿನ ಫಾಲೋವರ್ಸ್ಗಳನ್ನ ಹೊಂದಿರುವ ತಂಡವೂ ಆರ್‌ಸಿಬಿ ಆಗಿದ್ದು, 5 ಬಾರಿ ಕಪ್ ಗೆದ್ದ ಸಿಎಸ್‌ಕೆನನ್ನು ಹಿಂದಿಕ್ಕಿದೆ. 17 ವರ್ಷಗಳ ಬಳಿಕ ಚೆನ್ನೈನಲ್ಲೂ ಗೆಲುವು, 10 ವರ್ಷಗಳ ನಂತರ ಮುಂಬೈ ವಿರುದ್ಧ ಜಯ. ಪಾಟಿದಾರ್ ನಾಯಕತ್ವದಲ್ಲಿ ಹೊಸ ಆತ್ಮವಿಶ್ವಾಸ. ಈ ಶುಕ್ರವಾರ ಪಂಜಾಬ್ ಕಿಂಗ್ಸ್ ವಿರುದ್ಧದ ಪಂದ್ಯದಲ್ಲೇ ತವರಿನಲ್ಲಿ ಮೊದಲ ಗೆಲುವು ಸಾಧಿಸೋ ವಿಶ್ವಾಸದ ಮಾತುಗಳು ಟೀಮ್ನಲ್ಲಿದೆ. ನಿಮ್ಮ ಬೆಂಬಲ ತೋರಿಸಿ #ಆರ್‌ಸಿಬಿ ನಮ್ಮ ಟೀಮ್. ಹೀಗೊಂದು ಶಕ್ತಿಶಾಲಿ ಆರಂಭವಿದು ಆರ್‌ಸಿಬಿಗೆ. ಈ ಬಾರಿ ಪ್ಲೇಆಫ್ ಮಾತ್ರವಲ್ಲ, ಕಪ್ ಗೆಲ್ಲೋ ಕನಸು ನನಸಾಗೋದು ಬಹುಶಃ. ನೀವಂತೂ ಅಭಿಪ್ರಾಯದೊಂದಿಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ ಮತ್ತು ಈ ವಿಡಿಯೋ ಶೇರ್ ಮಾಡಿ. ಮುಂದಿನ ಅಪ್ಡೇಟ್ಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ. ನಮ್ಮ ಆರ್‌ಸಿಬಿ, ನಮ್ಮ ಗರ್ವ.